ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಪ್ರಮುಖವಾದ ಸುದ್ದಿಗಳು ಸಿಗಲಿವೆ. ಹೌದು, ರೈತರ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಜಮೆಯಾಗಲಿದೆ. ಇದರ ಜೊತೆಗೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಕುರಿತು ಕೂಡ ಮತ್ತೊಂದು ಸುದ್ದಿ ಸಿಗಲಿದೆ. ಹಾಗೆ ಇವತ್ತಿನ ಟಾಪ್ ಸುದ್ದಿಗಳನ್ನು ಕೂಡ ನೋಡೋಣ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ರೈತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ಕಾಯುತ್ತಾ ಕುಳಿತಿದ್ದಾನೆ. ಕಳೆದ 16ನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಫೆಬ್ರವರಿ 28, 2024ರಂದು ಜಮೆಯಾಗಿತ್ತು. ಇದೀಗ ರೈತನಿಗೆ 17ನೇ ಕಂತು 4 ತಿಂಗಳ ಅಂತರದಲ್ಲಿ ಎಂದಲ್ಲಿ ಜೂನ್ ಅಥವಾ ಮೇ ಮೊದಲನೇ ವಾರದಲ್ಲೇ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ. ಬಹುಶಃ ಈ ಒಂದು ಮೊತ್ತ ಮೇ ತಿಂಗಳಿನಲ್ಲೇ ಜಮೆಯಾಗುವ ಸಾಧ್ಯತೆ ಇದೆ. ಹೌದು, ಮೇ ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿಯೇ ರೈತನ ಬ್ಯಾಂಕ್ ಖಾತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 17ನೇ ಕಂತು ಜಮೆಯಾಗಲಿದೆ. ಈಗಾಗಲೇ ಈ ಒಂದು ಯೋಜನೆಯಡಿಯಲ್ಲಿ ದೇಶದ ರೈತರು ಬರೋಬ್ಬರಿ 15ರಿಂದ 30 ಸಾವಿರಕ್ಕಿಂತ ಅಧಿಕ ಹಣವನ್ನ ಪಡೆದುಕೊಂಡಿದ್ದಾರೆ. ಹೌದು, ಮೊದಲನೇ ಕಂತಿನಿಂದ ರೈತ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದಾರೆ. ಮೊದಲನೇ ಕಂತು ಕೇವಲ 2 ಕೋಟಿ ರೈತರ ಬ್ಯಾಂಕ್ ಖಾತೆಗೆ ಮಾತ್ರ ತಲುಪಿತ್ತು. ಬರುತ್ತಾ ಈ ಒಂದು ಯೋಜನೆಯಡಿಯಲ್ಲಿ 4 ಕಂತಿನ ಒಳಗಾಗಿ 6 ಕೋಟಿಗಿಂತ ಅಧಿಕ ಫಲಾನುಭವಿಗಳಾಗಿದ್ದರು. ಇದೀಗ ಈ ಒಂದು ಯೋಜನೆಯಡಿಯಲ್ಲಿ ದೇಶದ 12 ಕೋಟಿಗಿಂತ ಅಧಿಕ ರೈತರು ನೋಂದಣಿಯನ್ನ ಮಾಡಿಸಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಈಗಾಗಲೇ 9ರಿಂದ 10 ಕೋಟಿ ರೈತರು 3ನೇ ಕಂತಿನಿಂದ ಇದೀಗ 16 ಮತ್ತು 17ನೇ ಕಂತಿನ ತನಕ ಹಣವನ್ನ ಪಡೆದುಕೊಂಡಿದ್ದಾರೆ. ಪ್ರತಿ ವರ್ಷ 6,000 ರೂಪಾಯಿ ಮೊತ್ತ ಕೇಂದ್ರ ಸರ್ಕಾರದಿಂದ ರೈತನಿಗೆ ಸಮಯಕ್ಕೆ ಸರಿಯಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ರೈತನಿಗೆ ಕೃಷಿ ಖರ್ಚು ನಿಭಾಯಿಸಲು ಕೇಂದ್ರ ಸರ್ಕಾರದ ಬೃಹತ್ ಯೋಜನೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತನಿಗೆ ಮೊತ್ತ ಜಮೆಯಾಗುತ್ತದೆ. ಇದರ ಜೊತೆಗೆ ಕೆಲವೊಂದು ರಾಜ್ಯ ಸರ್ಕಾರಗಳು ಕೂಡ ರೈತನಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಕೊಡುತ್ತಿರುವುದರಿಂದ ಈ ಒಂದು ಯೋಜನೆ ಬಹುತೇಕ ರೈತರಿಗೆ ಅನುಕೂಲವಾಗಿದೆ. ನಮ್ಮ ರಾಜ್ಯ ಸರ್ಕಾರವು ಕೂಡ ಬಿಜೆಪಿ ಸರ್ಕಾರ ಇದ್ದಾಗ 4,000 ರೂಪಾಯಿ ಮೊತ್ತವನ್ನ ನೀಡುತ್ತಿತ್ತು. ಆದರೆ ಅದನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ತೆಗೆದು ಹಾಕಿದೆ. ಇದೀಗ ಕೇಂದ್ರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ಈ ಮೊತ್ತ ದ್ವಿಗುಣವಾಗುವ ಸಾಧ್ಯತೆಯೂ ಕೂಡ ಇದೆ. ಹೌದು, ಮೋದಿ ಸರ್ಕಾರ ಈಗಾಗಲೇ ರೈತರ ಆದಾಯವನ್ನ ದ್ವಿಗುಣವನ್ನ ಮಾಡುವ ಭರವಸೆಯನ್ನ ನೀಡಿರುವ ಕಾರಣದಿಂದಾಗಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೆ ಬೆಳೆ ವಿಮೆ ಯೋಜನೆ ಹಾಗೆ ರೈತರಿಗೆ 60 ವರ್ಷ ಆದ ನಂತರ ಹಣವನ್ನ ನೀಡುವ ಪಿಎಂ ಕಿಸಾನ್ ಮನ್ಧನ್ ಯೋಜನೆ ಎಂಬ ಹೊಸ ಯೋಜನೆಗಳನ್ನ ರೈತರಿಗಾಗಿ ಜಾರಿಗೆಯನ್ನ ತಂದಿದ್ದರು. ಇದೀಗ ಮತ್ತೆ ಅಧಿಕಾರಕ್ಕೆ ಬಂದಲ್ಲಿ ಪಿಎಂ ಕಿಸಾನ್ ಮೊತ್ತ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿ ಬೆಳೆ ವಿಮೆ ಕುರಿತು ನೋಡೋಣ. ಬೆಳೆ ವಿಮೆ ಯೋಜನೆಯಡಿಯಲ್ಲಿ 2024 ಹಾಗೂ 25ನೇ ಸಾಲಿನಲ್ಲಿ ನೋಂದಣಿ ಇನ್ನೇನು ಈಗ ಮೇ ಅಥವಾ ಜೂನ್ ತಿಂಗಳಿನಲ್ಲೇ ಪ್ರಾರಂಭವಾಗಲಿದೆ. ಹೌದು, ಕಳೆದ ವರ್ಷದ ಬೆಳೆ ವಿಮೆ ಮೊತ್ತ ಈಗ ರೈತನ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿದೆ. ಕಳೆದ ವರ್ಷ 25 ಲಕ್ಷಕ್ಕೂ ಅಧಿಕ ರಾಜ್ಯದ ರೈತರು ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದು ಅಂತಹ ರೈತರಿಗೆ ವಿಮಾ ಕಂಪನಿಯಿಂದ ಇದೀಗ ವಿಮೆ ಮೊತ್ತ ಸಂದಾಯವಾಗುತ್ತಿದೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಮಧ್ಯಂತರ ಪರಿಹಾರ ಹಾಗೂ ಸಂಪೂರ್ಣ ಪರಿಹಾರವಾಗಿ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರವನ್ನ ಜಮೆ ಮಾಡಲಾಗಿದೆ. ಹೌದು, ಈ ವರ್ಷ ಬರದಿಂದಾಗಿ ರೈತ ಕಂಗಾಲಾಗಿರುವ ಕಾರಣದಿಂದಾಗಿ ಬರ ಪರಿಹಾರದ ಜೊತೆಗೆ ರೈತನಿಗೆ ವಿಮಾ ಕಂಪನಿಯಿಂದ ವಿಮೆ ಮೊತ್ತವೂ ಕೂಡ ಜಮೆಯಾಗಲಿದೆ. ಈ ಬಾರಿ ಹಲವು ತಾಲೂಕುಗಳನ್ನ ಸುಮಾರು 200ಕ್ಕೂ ಅಧಿಕ ತಾಲೂಕುಗಳನ್ನ ಬರ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲ ಒಂದು ವಿಮಾ ಕಂಪನಿಗಳು ರೈತನಿಗೆ ಬರದಿಂದಾಗಿ ಬೆಳೆ ನಷ್ಟವಾಗಿದೆ ಎಂದು ಬರ ಪರಿಹಾರ ಹಣವನ್ನ ಅಂದರೆ ಬೆಳೆ ವಿಮೆ ಪರಿಹಾರ ಹಣವನ್ನ ನೀಡಬೇಕಾಗುತ್ತದೆ. ಬೆಳೆ ವಿಮೆ ಕಂಪನಿಯಿಂದ ವಿಮೆ ಮೊತ್ತವು ಕೂಡ ರೈತನ ಬ್ಯಾಂಕ್ ಖಾತೆಗೆ ಸಂದಾಯವಾಗುತ್ತಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಈ ಒಂದು ಮೊತ್ತ ಸಂದಾಯವಾಗಲಿದೆ. ಹೌದು, ಮುಂದಿನ ದಿನದಲ್ಲಿ ರೈತ
ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸುವ ಒಂದು ಸಲುವಾಗಿ ವಿಮಾ ಕಂಪನಿಗಳು ಇದೀಗ ರೈತನ ಬ್ಯಾಂಕ್ ಖಾತೆಗೆ ವಿಮೆ ಮೊತ್ತವನ್ನು ಜಮೆ ಮಾಡುತ್ತಿದೆ. ಇದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ಕೆಲವೊಂದು ಜಿಲ್ಲೆಗಳಲ್ಲಿ ನಡೆಯಲಿದೆ. ಹೌದು, ಈಗಾಗಲೇ ಹಲವರು ತಮ್ಮ ಮತವನ್ನು ಕೂಡ ಚಲಾಯಿಸಿದ್ದಾರೆ. ಮತಗಟ್ಟೆಗಳನ್ನು ವಿವಿಧ ಒಂದು ಅಲಂಕಾರದಿಂದ ಸುಂದರವಾಗಿ ಗೊಳಿಸಲಾಗಿದೆ. ಮತದಾರರನ್ನ ಸೆಳೆಯಲು ವಿವಿಧ ರೀತಿಯ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ಅನೇಕ ಕಲ್ಲಿನ ಸೊಬಗು ಹಾಗೆ ಹೂವಿನ ಅಲಂಕಾರ ಹಾಗೆ ಬಲೂನ್ನಿಂದ ಅಲಂಕಾರ ಹಾಗೆ ಮತವನ್ನ ಹಾಕಲು ಬಂದವರಿಗೆ ನೆರಳಿನ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿವಿಧ ಮತಗಟ್ಟೆಗಳನ್ನ ಸುಂದರವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಎಂಬ ಸುದ್ದಿಯೂ ಕೂಡ ಬಂದಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಬನ್ನಿ. ಹೌದು, SSLC ಫಲಿತಾಂಶವು ಕೂಡ ಅತಿ ಶೀಘ್ರದಲ್ಲೇ ಬರಲಿದೆ. ಹೌದು, ಮೇ ಮೊದಲನೇ ವಾರದಲ್ಲೇ SSLC ಫಲಿತಾಂಶ ಬರಲಿದ್ದು SSLC ಫಲಿತಾಂಶ ಶೀಘ್ರವೇ ಪ್ರಕಟವಾಗಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ. ನೀವು ಆನ್ಲೈನ್ನ ಮುಖಾಂತರ ಚೆಕ್ ಅನ್ನ ಕೂಡ ಮಾಡಬಹುದಾಗಿದೆ. ಫಲಿತಾಂಶವು ಕೂಡ ಅತಿ ಶೀಘ್ರದಲ್ಲೇ ಬರುತ್ತದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಬನ್ನಿ. ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ. ಹೌದು, ಈಗಾಗಲೇ 40 ಡಿಗ್ರಿಗಿಂತ ಅಧಿಕ ದಿನೇ ದಿನೇ ತಾಪಮಾನ ಹೆಚ್ಚಾಗುತ್ತಿದೆ. ಈ ಒಂದು ಕಾರಣದಿಂದಾಗಿ ಇವತ್ತು ರಾಜ್ಯದ 11ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸಾಯಂಕಾಲದಿಂದ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಹೌದು, ಬಾಗಲಕೋಟೆ, ಗದಗ, ಬೀದರ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಕೊಡಗು, ಮಂಡ್ಯ ಹಾಗೂ ತುಮಕೂರು, ಮೈಸೂರು, ಹಾಸನದಲ್ಲಿ ಮಳೆಯಾಗಲಿದೆ ಎಂದು ಈ ಜಿಲ್ಲೆಗಳ ಯೆಲ್ಲೋ ಅಲರ್ಟ್ನಲ್ಲಿ ಹವಾಮಾನ ಇಲಾಖೆ ಈಗ ಘೋಷಿಸಿದೆ. ಒಟ್ಟಿನಲ್ಲಿ ಮಳೆಯಾಗಲಿದೆ. ಮೇ 1ರಿಂದ ಹಾಗೆ ಮೇ ಅಂತ್ಯದವರೆಗೆ ರಾಜ್ಯಕ್ಕೆ ಮುಂಗಾರು ಕೂಡ ಪ್ರವೇಶ ಮಾಡಲಿದೆ. ಈ ಬಾರಿ ಬೇಗನೆ ಮುಂಗಾರು ಕೂಡ ಪ್ರವೇಶ ಆಗಲಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ರೈತರಿಗೆ ಇದರ ಜೊತೆಗೆ ಹಲವು ಜನಸಾಮಾನ್ಯರಿಗೆ ಪ್ರಮುಖವಾದ ಸುದ್ದಿಗಳನ್ನು ಮೊದಲು ನಿಮಗೆ ನಾವು ತಿಳಿಸಿಕೊಡುತ್ತೇವೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.